ಅಸ್ಸಲಾಮು ಅಲೈಕುಂ. ನಾನು ನಿಮ್ಮ ಪ್ರೀತಿಯ ಮನೆಮಗಳು ಶಮೀಮ್. ಖದೀಜಾ ಬಿಂತ್ ಖುವೈಲಿದ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೊದಲನೇ ಪತ್ನಿ ಹಾಗೂ ಇಸ್ಲಾಂ ಧರ್ಮದಲ್ಲಿ ಮೊಟ್ಟಮೊದಲು ನಂಬಿಕೆ ಇಟ್ಟ ಮಹಿಳೆ, ಮಕ್ಕಾದ ಪ್ರಸಿದ್ಧ ವರ್ತಕಿ. ಇವರನ್ನು ಮುಸಲ್ಮಾನರು ಉಮ್ಮುಲ್ ಮುಅ್ಮಿನೀನ್ ಎಂದು ಕರೆಯುತ್ತಾರೆ. ಬನ್ನಿ ನಾವು ಈ ವಿಡಿಯೋದಲ್ಲಿ ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹಾ ಬಗ್ಗೆ ತಿಳಿಯುವ. ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹಾ ಹಿಜ್ರ ಪೂರ್ವ 68ರಲ್ಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮಕ್ಕಿಂತ ಸುಮಾರು 14 ವರ್ಷ ಮುಂಚೆ ಖುವೈಲಿದ್ ಬಿನ್ ಅಸದ್ ಮತ್ತು ಫಾತಿಮಾ ಬಿನ್ ಝಾಯಿದಾ ದಂಪತಿಯ ಮಗಳಾಗಿ ಮಕ್ಕಾದಲ್ಲಿ ಅತ್ಯಂತ ಶ್ರೀಮಂತ, ಕುಲೀನ, ಶ್ರದ್ಧಾವಂತ ಕುಟುಂಬದಲ್ಲಿ ಜನಿಸಿದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಿವಾಹವಾಗುವುದಕ್ಕೆ ಮೊದಲು ಖದೀಜಾ 2 ಬಾರಿ ವಿವಾಹಿತೆಯಾಗಿದ್ದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಿವಾಹವಾಗುವಾಗ ಖದೀಜಾರ ವಯಸ್ಸು 40 ಮತ್ತು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಯಸ್ಸು 25. ಆದರೂ ಅವರಿಬ್ಬರ ದಾಂಪತ್ಯವು ಅತ್ಯಂತ ಯಶಸ್ವಿ ಮತ್ತು ಮಾದರಿಯೋಗ್ಯವಾಗಿತ್ತು. ಬಹಿಷ್ಕಾರ ಹಿಂತೆಗೆದ ಬಳಿಕ ಖದೀಜಾ ಸೇರಿದಂತೆ ಬನು ಹಿಶಾಮ್ ಮತ್ತು ಬನು ಮುತ್ತಲಿಬ್ ಗೋತ್ರಗಳು ಅಬೂ ತಾಲಿಬ್ ಕಣಿವೆಯಿಂದ ವಿಮೋಚಿತರಾದರು. ಬಳಿಕ ಕೆಲವೇ ಸಮಯದಲ್ಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೊಡ್ಡಪ್ಪ ಅಬೂ ತಾಲಿಬ್ ಕಾಯಿಲೆ ಬಿದ್ದು ನಿಧನರಾದರು. ಅವರು ನಿಧನರಾದ ಸುದ್ದಿಯನ್ನು ಅರಗಿಸಿಕೊಳ್ಳುವುದಕ್ಕೆ ಮೊದಲೇ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇನ್ನೊಂದು ಆಘಾತ ಕಾಡಿತು. ಅದು ತನ್ನ ನೆಚ್ಚಿನ ಮಡದಿ ಖದೀಜಾರ ಮರಣ. ರಮಲಾನ್ ತಿಂಗಳ 10ರಂದು ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹಾ ಇಹಲೋಕಕ್ಕೆ ವಿದಾಯ ಹೇಳಿದರು. ಖದೀಜಾ ಬೀವಿಯ ವಿರಹ ಹಬೀಬರಿಗೆ ಅದೆಷ್ಟು ನೋವು ನೀಡಿತೆಂದರೆ ಆ ನೋವನ್ನು ಕಂಡು ಪ್ರಪಂಚವೇ ಹೆಸರಿಟ್ಟಿತು ಅದು ದುಃಖದ ವರ್ಷವೆಂದು. ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹರು 64 ವರ್ಷ 6 ತಿಂಗಳು ಬದುಕಿದ್ದರು. 25 ವರ್ಷ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿಯಾಗಿದ್ದರು. ಖದೀಜಾರ ಮರಣದ ತನಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬೇರೆ ವಿವಾಹವಾಗಿರಲಿಲ್ಲ. ಆ ದಾಂಪತ್ಯದಲ್ಲಿ ಅವರಿಗೆ 6 ಮಕ್ಕಳು ಹುಟ್ಟಿದರು. ಕಾಸಿಂ, ಝೈನಬ್, ರುಕಯ್ಯ, ಉಮ್ಮು ಕುಲ್ಸೂಮ್, ಫಾತಿಮಾ ಮತ್ತು ಅಬ್ದುಲ್ಲಾ. ತನ್ನ ಬದುಕಿನುದ್ದಕ್ಕೂ ಮುತ್ತು ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೆಂಗಾವಲಾಗಿ ನಿಂತ ಬಂಗಾರದಂತ ಪತ್ನಿ. ಪ್ರಪಂಚ ಕಂಡ ಅದ್ಭುತ ಮತ್ತು ಬ್ಯೂಟಿಫುಲ್ ದಾಂಪತ್ಯ. ಹಜರತ್ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವೆಡ್ಸ್ ಸಯ್ಯದತುನಾ ಖದೀಜತುಲ್ ಕುಬ್ರಾ ರಲಿಯಲ್ಲಾಹು ಅನ್ಹಾ. ಪ್ರೀತಿಗೆ ವಯಸ್ಸಿನ ಅಗತ್ಯವಿಲ್ಲವೆಂದು ಹೇಳಿಕೊಟ್ಟ ದಾಂಪತ್ಯ. ಪತಿಯ ಮುಂದೆ ಆಸ್ತಿ ಅಂತಸ್ತು ಧೂಳಿಗೂ ಸಮವಲ್ಲವೆಂಬ ಮಹಾಪ್ರಣಯ ರಾಗವನ್ನೇ ನುಡಿಸಿದ ದಾಂಪತ್ಯ. ಅವರಿಬ್ಬರ ಪ್ರಣಯದ ಕುರಿತು ಸ್ವತಃ ಮುತ್ತು ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ಹೇಳುತ್ತಾರೆ ಕೇಳಿ. ಖದೀಜಾರಿಗಿಂತ ಶ್ರೇಷ್ಠ ಪತ್ನಿ ನನಗೆ ಸಿಕ್ಕೇ ಇಲ್ಲ. ಜನರೆಲ್ಲ ನನ್ನ ವಿರುದ್ಧ ನಿಂತಾಗ ನನ್ನ ಖದೀಜಾ ನನ್ನಲ್ಲಿ ವಿಶ್ವಾಸವಿಟ್ಟರು. ಜನರೆಲ್ಲ ನನ್ನನ್ನು ಸುಳ್ಳನನ್ನಾಗಿಸಿದಾಗ ಖದೀಜಾ ನನ್ನನ್ನು ಮಹಾ ಸತ್ಯವಂತನೆಂದು ಕರೆದರು. ಜನರು ನನ್ನಿಂದ ಎಲ್ಲದಕ್ಕೂ ತಡೆಯಿಟ್ಟಾಗ ತನ್ನ ಸಂಪತ್ತನ್ನು ಕೊಟ್ಟು ನನ್ನಲ್ಲಿ ಶಕ್ತಿ ಇತ್ತವರು ನನ್ನ ಖದೀಜಾ. ನನ್ನ ಖದೀಜಾರಿಂದ ನನಗೆ ಮಕ್ಕಳುಂಟಾಯಿತು. ಮುತ್ತು ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖದೀಜಾ ತಾಯಿಯ ಸ್ನೇಹಿತೆಯರಿಗೆ ಗಿಫ್ಟ್ಗಳನ್ನು ಕೊಡುತ್ತಲೇ ಇದ್ದರು. ಖದೀಜಾರ ಸವಿ ನೆನಪಿಗಾಗಿ, ಪ್ರೀತಿಯ ರಾಣಿಯ ನೆನಪಿಗಾಗಿ. ಒಂದಂತೂ ಸತ್ಯ, ಖದೀಜಾ ಮತ್ತು ಮುತ್ತು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಮಾನವಾದ ಬ್ಯೂಟಿಫುಲ್ ಲವ್ ಸ್ಟೋರಿ ಪ್ರಪಂಚದ ಯಾವ ಲೈಲಾ ಮಜ್ನುಗೂ ಇಲ್ಲ. ಅಂತಹ ಬ್ಯೂಟಿಫುಲ್ ದಾಂಪತ್ಯದ ಸಾಲಿನಲ್ಲಿ ನಾವು ಸೇರಲು ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನಿಮ್ಮಲ್ಲಿ ಒಂದು ವಿನಂತಿ. ರಮಲಾನ್ 10 ಮುತ್ತು ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಿಯ ಪತ್ನಿ, ಹಾಗೆ ಇಂತಹ ಸಾವಿರಾರು ಮಹತ್ವವುಳ್ಳ ಸಯ್ಯದತುನಾ ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹಾರವರ ವಫಾತ್ ದಿನ. ಒಂದು ಫಾತಿಹಾ, ಒಂದು ಯಾಸೀನ್ ಓದಿ ಹದಿಯಾ ಮಾಡಲು ಮರೆಯದಿರಿ ಇನ್ಶಾ ಅಲ್ಲಾಹ್. ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ. ಜಜಾಕಲ್ಲಾಹು ಖೈರ್.